ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ನಾನು ಇವತ್ತಿನ ವಿಡಿಯೋ ಒಳಗಡೆ ಗೆಣಸಿನಿಂದ ಗುಲಾಬ್ ಜಾಮೂನ್ ಮಾಡೋದನ್ನು ತೋರಿಸತ್ತೀನಿ. ಮೊದಲು ಒಂದು ಮೀಡಿಯಮ್ ಸೈಜಿನ ಗೆಣಸನ್ನು ತೊಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಈ ಥರ ಮೇಲಿನ ಸಿಪ್ಪೆನೆಲ್ಲ ತೆಗೆದು ಮೀಡಿಯಮ್ ಸೈಜ್ ಸಣ್ಣ ಸಣ್ಣ ಪೀಸಿಗೆ ಕಟ್ ಮಾಡಿಕೊಂಡು ಇದನ್ನು ಒಂದು 10 ನಿಮಿಷ ಬಾಯ್ಲ್ ಮಾಡೋಕೆ ಇಡಬೇಕು. ಇದು ಬಾಯ್ಲ್ ಆಗೋ ಮಟ್ಟ ಅಂದ್ರೆ ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕಂತ ಹೇಳಿ ಇನ್ನೊಂದು ಡಬ್ರಿಗೆ 2 ಗ್ಲಾಸ್ ನೀರು ಹಾಕಿ 2 ಕಪ್ ಸಕ್ಕರೆನ ಹಾಕೋಬೇಕು. ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡಬೇಕು. ಆಮೇಲೆ ಸ್ವಲ್ಪ ಏಲಕ್ಕಿನ ತಗೊಂಡು ಪುಡಿ ಮಾಡಿ ಏಲಕ್ಕಿ ಪುಡಿನ ಆ ಸಕ್ಕರೆ ಪಾಕಕ್ಕೆ ಹಾಕಿ ಬಾಯ್ಲ್ ಮಾಡಬೇಕು. ಪಾಕ ರೆಡಿ ಆಗೋ ಮಟ್ಟ ಅಂದ್ರೆ ಇವಾಗ ಗೆಣಸು ಕುದ್ದಿದ್ದು ನೀರನ್ನೆಲ್ಲ ಬಸಿದು ಕುದ್ದಿರೋ ಗೆಣಸನ್ನು ಒಂದು ಪ್ಲೇಟಿಗೆ ತಗೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಗೆಣಸನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಹಾಲಿನ ಪೌಡರ್ನ ಹಾಕೊಳತೀನಿ. ಗೆಣಸು ಕುದ್ಮೇಲೆ ಅದ್ರ ಜೊತೆಗೆ ನೀರಿನ ಅಂಶ ಇರ್ತೈತಲ್ಲ, ಹಾಗಾಗಿ ಅದ್ರ ಜೊತೆಗೆ ಅದು ಈಕ್ವಲ್ ಆಗಿ ಮಿಕ್ಸಪ್ ಆಗಬೇಕಂತ ಹೇಳಿ ಹಾಲಿನ ಪೌಡರ್ನ ಹಾಕ್ಕೊಂಡು ಜಾಮೂನಿನ ಹಿಟ್ಟಿನ ಹದಕ್ಕೆ ಬರೋ ಹಂಗೆ ಇದನ್ನು ಮಿಕ್ಸಪ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಇದು ಇನ್ನೂ ಸ್ವಲ್ಪ ತೆಳುವಾಗಿತ್ತಂತ ಹೇಳಿ ಇನ್ನೂ ಒಂದು 2 ಸ್ಪೂನ್ ಆಗುವಷ್ಟು ನಾನು ಹಾಲಿನ ಪೌಡರ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ನೀಟಾಗಿ ನಾದ್ಕೊಳ್ಬೇಕು. ಆಮೇಲೆ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಜಾಮೂನಿಗೆ ಹೆಂಗೆ ಬಾಲ್ಸನ್ನ ರೆಡಿ ಮಾಡ್ತೀವಲ್ಲ ಅದೇ ಥರನೇ ಇವನು ಬಾಲ್ಸ್ ಆಗಿ ರೆಡಿ ಮಾಡ್ಕೋಬೇಕು. ಈ ಥರ ಬಾಲ್ಸನ್ನ ರೆಡಿ ಮಾಡಿಕೊಂಡು ಇವನ್ನ ಎಣ್ಣೆ ಅಥವಾ ತುಪ್ಪದೊಳಗಡೆ ಕರಿಬೇಕು. ಸ್ಟೋವ್ ಮೀಡಿಯಮ್ ಫ್ಲೇಮ್ ಒಳಗಡೆನೇ ಇಟ್ಟು ಇವನ್ನ ಫ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಹೊತ್ತಿ ಬಿಡ್ತಾವೆ. ಮೀಡಿಯಮ್ ಫ್ಲೇಮ್ ಒಳಗಡೆ ಸ್ವಲ್ಪ ಬಾಳೋ ತನಕ ಫ್ರೈ ಮಾಡಿದರೆ ಡೀಪಾಗಿ ಫ್ರೈ ಆಗ್ತೈತಿ, ಒಳಗಡೆ ಹಸಿ ಹಸಿ ಉಳಿಯೋಂಗಿಲ್ಲ. ಸೊ ಹಾಗಾಗಿ ಲೋ ಫ್ಲೇಮ್ ಒಳಗಡೆನ ಇದನ್ನು ಬಾಳೋ ತನಕ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವನ್ನ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಇದನ್ನು ತೆಕ್ಕೋಬೇಕು. ತೆಗೆದಿಟ್ಕೊಂಡು ಸಕ್ಕರೆ ಪಾಕನೂ ರೆಡಿಯಾಗಿತ್ತು. ಸ್ವಲ್ಪ ಸಕ್ಕರೆ ಪಾಕ ಆರಿದ ಮೇಲೆ ಈ ಬಾಲ್ಸನ್ನು ಸಕ್ಕರೆ ಪಾಕಕ್ಕೆ ಹಾಕಿ 1 ತಾಸು ಇಡಬೇಕು. ಅದ್ರ ಜೊತೆಗೆ ಸಕ್ಕರೆ ಪಾಕದ ಜೊತೆಗೆ ಕೂಡ್ಕೊಂಡು ನೆನೆಬೇಕಲ್ಲ, ಹಾಗಾಗಿ 1 ತಾಸು ಬಿಟ್ಟಾದಮೇಲೆ ಇದನ್ನು ಸರ್ವ್ ಮಾಡಿರಿ. ಟೇಸ್ಟ್ ಮಾಡಿರಿ, ಹೆಂಗಿತ್ತಂತ ಹೇಳಿ ಕಮೆಂಟ್ ಮಾಡಿರಿ. ರಿಯಲ್ ಗುಲಾಬ್ ಜಾಮೂನ್ಗೂ ಮತ್ತು ಈ ಗೆಣಸಿನ ಗುಲಾಬ್ ಜಾಮೂನ್ಗೂ ಏನೂ ಡಿಫ್ರೆನ್ಸ್ ಅನ್ಸಂಗಿಲ್ಲ. ನೀವು ಟ್ರೈ ಮಾಡಿರಿ ಒಂದ್ಸಲ. ಥ್ಯಾಂಕ್ ಯು.